ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾರಿ ಎಲ್ಲ ವೇರ್ ಮಾಡಿದ್ದೀನಿ. ನನ್ನ ಮಗಳಿಗೂ ಅಷ್ಟೇ ಸ್ವಲ್ಪ ಹುಷಾರಿಲ್ಲ. ನಿನ್ನೆ ಖುಷಿಮಾಗೆ ಜ್ವರ ಇತ್ತು, ಆದ್ದರಿಂದ ಅವಳನ್ನ ಸ್ಕೂಲಿಗೂ ಕೂಡ ಕಳಿಸಿರಲಿಲ್ಲ. ಮತ್ತು ಇನ್ನೊಂದು ಫಂಕ್ಷನ್ ಇದ್ದಿದ್ದರಿಂದ ನಾನು ಹೋಗಬೇಕಾಗಿತ್ತು. ಇನ್ನು ಖುಷಿಮಾನು ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ವಿ. ಆ್ಯಕ್ಚುಲಿ ನಾನು ಯಾವ ಫಂಕ್ಷನ್ ಅಂತಂದ್ರೂ ಜಾಸ್ತಿ ಎಲ್ಲೂ ಹೋಗೋದಿಲ್ಲ. ಸೊ ಇದು ಹೋಗಬೇಕಾಗಿತ್ತು, ಇಂಪಾರ್ಟೆಂಟ್ ಇತ್ತು. ನಮ್ಮ ಅಣ್ಣ ಮಗಳು ಆಫ್ ಸ್ಯಾರಿ ಸೆರೆಮನಿ ಫಂಕ್ಷನ್ ಇತ್ತು. ಸೊ ಆದ್ದರಿಂದ ಹೊರಡ್ತಾ ಇದ್ದೀವಿ. ತೋರಿಸ್ತೀನಿ ಯಾರೇನೇ ಅಂತ ಹೇಳ್ಬಿಟ್ಟು, ಅಂದರೆ ಚಿಕ್ಕದಾಗಿ ಕ್ಲಿಪ್ಪಿಂಗ್ ಮಾಡಿದ್ದೀನಿ. ಇದು ನಮ್ಮ ಶಾಪ್ದೆ ನೆನ್ನೆ ಸ್ಯಾರಿ ತುಂಬ ಚೆನ್ನಾಗಿತ್ತು. ಸ್ಯಾರಿ ಈ ಕಲರ್ ಪರ್ಟಿಕ್ಯುಲರ್ ನಂಗೆ ತುಂಬ ಇಷ್ಟ ಆಗಿತ್ತು. ಇದು ಬಂದು ರೆಡ್ ಥರ ಕಾಣಿಸ್ತದೆ ನಿಮಗೆ. ಇದು ಹೆಂಗೆ ಅಂದರೆ ರೆಡ್ಡು ಆರೆಂಜು ಮಿಕ್ಸ್ ಇರೋ ಥರ. ಮತ್ತು ಬ್ಲೌಸು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಯಾವುದೇ ವರ್ಕ್ ಅದೆಲ್ಲ ಅವಶ್ಯಕತೆ ಇರಲಿಲ್ಲ. ಸೊ ತುಂಬ ಚೆನ್ನಾಗಿ ಇತ್ತು. ಮತ್ತು ಸಿಂಪಲ್ಲಾಗಿ ರೆಡಿಯಾಗಿದ್ದೆ ನಾನು. ಮತ್ತು ಅದನ್ನ ನೆಕ್ಲೆಸ್ ಏನಿದೆ ಅದು ಬಂದು ಖುಷಿಮಾದೊಂದು ಗೋಲ್ಡ್ ಚೈನ್ ಇತ್ತು. ಅದ್ರ ಜೊತೆಗೆ ಅದು ಡಾಲರ್ ಥರ ನಂಗೆ ತುಂಬ ಇಷ್ಟ ಆಗಿತ್ತು. ಅದನ್ನು ಸಿಂಪಲ್ಲಾಗಿ ಇರಲಿ ಅಂದ್ಬಿಟ್ಟು ಆ ಥರ ವೇರ್ ಮಾಡಿದೆ. ಸ್ವಲ್ಪ ಡಿಫ್ರೆಂಟಾಗಿ ಯಾವಾಗಲೂ ಗೋಲ್ಡೇ ಆಗ್ತಾರಾಗಲ್ಲ. ಇವು ನಿಜವಾಗ್ಲೂ ಗೋಲ್ಡ್ಗಿನ್ನ ನಾರ್ಮಲಾಗಿ ಆರ್ಟಿಫಿಷಿಯಲ್ ಜ್ಯುವೆಲರಿನೇ ಎಷ್ಟೋ ಚೆನ್ನಾಗಿರುತ್ತೆ. ನಾನು ನಮ್ಮ ಶಾಪ್ಗೂ ತುಂಬ ಪ್ರೀಮಿಯಂ ಕ್ವಾಲಿಟಿನಲ್ಲಿರುವಂತಹ ಜ್ಯುವೆಲರಿ ಕಲೆಕ್ಷನ್ಸ್ ಬಂದಿದೆ. ಅದನ್ನು ಕೂಡ ಎಲ್ಲ ವೀಡಿಯೋ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ನಾನು ಇವಾಗ ಅದರಲ್ಲಿ ಬಂದಿರೋ ಎಲ್ಲ ಜ್ಯುವೆಲರಿನಲ್ಲೂ ಎಲ್ಲ ಒಂದೊಂದು ಪೀಸ್ ತೆಗ್ದು ಇಟ್ಕೊಂಡ್ಬಿಟ್ಟಿದ್ದೆ. ಅಷ್ಟು ಚೆನ್ನಾಗಿದೆ. ಇನ್ಮೇಲೆ ಅದನ್ನು ಹಾಕೊಳ್ಳೋಣ ಅಂತ ಹೇಳಿ. ಸೊ ಇನ್ನು ಕೀರ್ತಿಯವರು ಬಂದರು. ಕೀರ್ತಿಯವರು ಏನಂದರೆ ನಾನು ಸ್ಯಾರಿ ಡ್ರೇಪಿಂಗ್ ಮಾಡಬೇಕಾಗಿತ್ತು. ನನಗೆ ಸ್ವಲ್ಪ ಕಂಫರ್ಟಬಲ್ ಇರಲಿಲ್ಲ. ನಾನು ಬರ್ತೀರಿ ಕೀರ್ತಿ ಅಂತ ಹೇಳಿದೆ. ಬರ್ತೀನಿ ಅಂತ ಹೇಳಿದರು. ಸೊ ನಂಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಸೊ ಅದಾದಮೇಲೆ ಅವರು ಕೂಡ ಮನೆಗೆ ಹೊರಡ್ತಾಯಿದ್ರು. ಒಬ್ಬೊಬ್ಬರು ಕಾರಲ್ಲಿ ಕೂತ್ಕೊಬಿಟ್ಟಿದ್ದೆ ಖುಷಿಮಾ ಜೊತೆ, ನಾನು ಬರ್ತೀನಿ ಅಂತ ಹೇಳಿ. ಸೊ ಹಾಗೆ ಒಂದಷ್ಟು ಫೋಟೋಗಳು ತಗೊಡ್ತೀನಿ ಇರಿ ನಿಖಿತಾ. ಮತ್ತು ಇದು ಸ್ಯಾರಿದು ಇನ್ನೂ ವೀಡಿಯೋ ಮಾಡಿರಲಿಲ್ಲ ನಾನು ಶಾಪಿಗೆ ಕಲೆಕ್ಷನ್ದು. ಅದಕ್ಕೆ ಹಾಗೆ ಒಂದು ರೀಲ್ಸ್ ಹಾಕಿದ್ರೆ ಕಲೆಕ್ಷನ್ದು ಒಂದು ವೀಡಿಯೋ ಮಾಡ್ದಂಗೂ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಫೋಟೋಸ್ ಆಗಿರ್ಬೋದು ಮತ್ತು ರೀಲ್ಸ್ ಆಗಿರ್ಬೋದು ಇದೆಲ್ಲನೂ ಮಾಡಿಕೊಟ್ರು ಕೀರ್ತಿಯವರು. ಸೊ ಅದೊಂಚೂರು ನನಗೆ ಹೆಲ್ಪ್ ಆಯಿತು. ಇನ್ನು ಶಾಪ್ ಹತ್ರ ಹೋಗಿ ನಾನು ಸ್ಯಾರಿ ಉಟ್ಕೊಂಡೇ ವೀಡಿಯೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಹಾಗೆ ಮಾಡಿದೆ. ಮತ್ತು ಇದೆಲ್ಲ ನಾನು ಆಲ್ರೆಡಿ ರೀಲ್ಸ್ಗೆಲ್ಲ ಹಾಕಿದ್ದೀನಿ. ಈ ಸ್ಯಾರಿ ಪರ್ಟಿಕ್ಯುಲರ್ ಈ ಡಿಸೈನ್ ಇಲ್ಲ, ಖಾಲಿ ಆಗಿಬಿಟ್ಟಿದೆ. ಎಲ್ಲೋ ಇದ್ದರೆ ಬೇರೆ ಕಲರಲ್ಲಿ ಒಂದು 2-3 ಕಲರ್ ಇರ್ಬೋದು ಅಷ್ಟೇ. ಮತ್ತು ಅವತ್ತು ಆಫ್ಲೈನ್ ಅವ್ರು ಬೇರೆ ಬಂದಿದ್ದರು. ಅವರು ಒಂದಷ್ಟು ಸ್ಯಾರಿಗಳನ್ನ ನಾನು ಇವಾಗ ವೀಡಿಯೋ ಮಾಡೋಕ್ಕೆ ಅಂತ ಹೋಗ್ತೀನಿ ನೋಡಿ, ಅವರೆಲ್ಲ ಇದ್ದರು. ಅವ್ರ ಮಗಳು ಫಾರಿನಲ್ಲಿ ಇರೋದು, ಅವ್ರು ಬಂದಿದ್ದಾರೆ. ಇದಾಗಲೇ ಒಂದು 2-3 ಸರಿ ಅವ್ರನ್ನ ಕಸ್ಟಮರು ರೆಗ್ಯುಲರಾಗಿ ಬರ್ತಾ ಇರೋದು, ಆಫ್ಲೈನ್ ಕಸ್ಟಮರು. ಸೊ ಅವರೇ ಒಂದಷ್ಟು ಸ್ಯಾರಿಗಳನ್ನೆಲ್ಲ ತೊಗೊಂಡೋಗ್ಬಿಟ್ರು. ನಾನು ಆಮೇಲೆ ಫ್ರೀ ಹೇರು ಬಿಡಿ ನಿಖಿತಾ ಅಂತ ಕೀರ್ತಿರು ಹೇಳ್ತಾಯಿದ್ರು. ನನಗೇನು ಮೊದಲೆಲ್ಲ ಫ್ರೀ ಹೇರ್ ಎಲ್ಲ ಬಿಡ್ತಾಯಿದ್ದೆ. ಇವಾಗ ಅಷ್ಟೊಂದು ನನಗೇನು ಕಂಫರ್ಟಬಲ್ ಅಂತ ಅನ್ಸೋದಿಲ್ಲ. ಸೊ ಅದಕ್ಕೋಸ್ಕರ ಬಿಡ್ತಿರಲಿಲ್ಲ. ಕೀರ್ತಿರು ಹೇಳ್ತಾಯಿದ್ರು ಬಿಡಿ ನಿಖಿತಾ ಒಂದಷ್ಟು ವೀಡಿಯೋ ಮಾಡ್ತೀನಿ ಅಂತ. ಹಾಗೆ ಬಬ್ರು ಹೋಗಲ್ಲ ನಾನು ಅಂತ ಹೇಳ್ತಿದ್ದ. ಖುಷಿಮಾ ಜೊತೆ ಹೋಗ್ತೀನಿ ನಾನು ಅಂತ ಹೇಳಿ ಹಠ ಮಾಡಿಕೊಂಡು ಕೀರ್ತಿರು ಬಾ ಹೋಗೋಣ ಮನೆಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಬ್ರುನ. ಬಬ್ರು ಗಲಾಟೆ ಮಾಡ್ತಾನೆ ಬರ್ತೀನಿ ಅಂತ. ಅಲ್ಲಿ ಗಲಾಟೆ ಫುಲ್ಲು ನಾನು ಹೋಗ್ತೀನಿ ಖುಷಿ ಜೊತೆ ಅಂತ. ಆ್ಯಕ್ಚುಲಿ ಇದೇನಂದರೆ ಆರೆಂಜ್ ಕಲರ್ ಇದೆ. ಆರೆಂಜ್ ಅಂತ ಅಂದರೆ ಆರೆಂಜ್ ರೆಡ್ ಮಿಕ್ಸ್ ಆಗಿರೋ ಥರನೇ, ಆದರೆ ಫುಲ್ ರೆಡ್ ಥರ ಕಾಣಿಸ್ತದೆ ಸರ್. ಇವಾಗ ನೋಡ್ತೀನಿ ನಾನು ಕ್ಯಾಮ್ರಾದಲ್ಲಿ ಮಾಡ್ತೀನಿ. ಓಕೆ ಸೂಪರ್. ನನಗೆ ಇದು ಫಸ್ಟಿಗೆ ಇಷ್ಟ ಆಗಿನೇ ಟಕ್ ಅಂತ ಎತ್ತಿಟ್ಕೊಂಡಿದ್ದೆ ಈ ಸ್ಯಾರಿನ. ಬ್ಲೌಸ್ ಹೊಲಿಸಿ ಸಿಂಪಲ್ ಬ್ಲೌಸ್, ಯಾವ ವರ್ಕು ಇಲ್ಲ ಏನಿಲ್ಲ. ನಾವೆಲ್ಲ ಹೇಳ್ತಾ ಇರ್ತೀನಿ ತುಂಬ ರಿಚ್ ಆಗಿದ್ರೆ ಬಾರ್ಡ್ರು ಮತ್ತು ಪಲ್ಲು ಎಲ್ಲ ತುಂಬ ರಿಚ್ ಆಗಿತ್ತು ಅಂತಂದರೆ ನೀವು ವರ್ಕ್ ಮಾಡಿಸೋ ಅವಶ್ಯಕತೆ ಇರಲ್ಲ. ಮತ್ತು ಬುಟ್ಟ ಫುಲ್ ಬಂದಿರೋದ್ರಿಂದ ಸೊ ಸೂಪರಾಗಿರುತ್ತೆ ಅಂತ. ಓಕೆ, ಇವಾಗ ಶಾಪ್ ಹತ್ರ ಹೋಗಬೇಕು. ಶಾಪ್ ಹತ್ರ ಹೋಗಿ ನಾನು ವೀಡಿಯೋ ಶೂಟ್ ಮಾಡೋದಿದೆ. ಇವಾಗ ಇದೇ ಸೇರೆ ನಾನು ಬ್ಲೌಸ್ ಹೊಲಿಸಿ ವೇರ್ ಮಾಡಿ ಆಮೇಲೆ ವೀಡಿಯೋ ಮಾಡಬೇಕು ಅನ್ನೋದಿತ್ತು. ಸೊ ಇವಾಗ ಹೋಗಿ ಶಾಪ್ ಹತ್ರ ಈ ಕಲೆಕ್ಷನ್ ಅದು ಇದೇ ಸೇಮ್ ಕಲರ್ ಇಲ್ಲ, ಎಲ್ಲ ಆಫ್ಲೈನ್ ಬಂದವರು ಎತ್ಕೊಂಡು ಹೋಗ್ಬಿಟ್ರು. ಅದಕ್ಕೋಸ್ಕರ ಇವಾಗ ಒಂಚೂರು 5-10 ನಿಮಿಷ ವೀಡಿಯೋ ಮಾಡಿಬಿಟ್ಟು ಆಮೇಲೆ ನಾನು ಫಂಕ್ಷನ್ ಕಡೆಗೆ ಹೊರಡೋದು. ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ಹೇಳಬೇಕು ಕಮೆಂಟ್ ಬಾಕ್ಸ್ನಲ್ಲಿ. ಹೊರಗಡೆ ಹೊರಟಿದ್ದೆ ಅಲ್ಲ, ಇದನ್ನು ಕೇಳಿದೆ. ಓಕೆ, ಇದೆ ಸರಿ ಇದೆ. ನಾನಿದು ಆಫ್ಲೈನಲ್ಲಿ ಹೋಗ್ಬಿಟ್ಟಿದೆ. ಸುಮಾರು ಒಂದೇ ಒಂದು ಪೀಸ್ ಇದೆ. ಇದಲ್ಲ, ಎಲ್ಲ ಕಲರ್ಸ್ ಇಲ್ಲೇ ಇದೆ. ವಿಡಿಯೋ ಮಾಡಕ್ಕೆ ಇಟ್ಟಿರೋದು. ಅಲ್ಲೊಂದಿದೆ ನೋಡಿ ಕಲರ್. ತಗೊಂಡ್ರಾ? ಓಕೆ ಸೂಪರ್. ಇಲ್ಲ ಆಫ್ಲೈನಲ್ಲಿ ಎಲ್ಲ ಕಲರ್ ಆಂಟಿ ಈ ಸೀರೆಗಳಲ್ಲಿ ಈ ಥರದ್ದು ಬೇಕಾ ನಿಮಗೆ ಮೆಟೀರಿಯಲ್ಲು? ಇದೆ ಬೇರೆ ಬೇರೆ ಇದೆ, ಬಾರ್ಡರ್ ಬೇರೆ ಇದೆ. ತೋರ್ಸು ಮಮತವ್ರೆ. ಓಕೆ, ಎಲ್ಲಿರೋದು ನಿಮ್ಮ ಮಗಳು? ಎಲ್ಲಿ ಯಾವ ಇದರಲ್ಲಿರೋದು? ಸಿಡ್ನಿಲಿರೋದು. ಖುಷಿಮಾಗೋಸ್ಕರ ಚಾಕ್ಲೇಟ್ ಕೊಡ್ತಿದ್ದಾರೆ ಆಂಟಿ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಖಂಡಿತ. ಲಾಸ್ಟ್ ಟೈಮ್ ಮತ್ತೆ ನೀವು ವಿಡಿಯೋ ಹಾಕಿದ್ದ ನಾನು ಪಾಪ ಇನ್ನೊಬ್ರು. ಓಕೆ, ಇವಾಗ ಚಾಕ್ಲೇಟ್ ತಂದ್ಕೊಟ್ಟು ಖುಷಿಮಾಗೋಸ್ಕರ ವೇಟ್ ಮಾಡ್ತಾವ್ರು ಹೊರಗಡೆ.
ಬೇಗ ಬಾ ಅಂತ ಹೇಳಿದ್ರು. ಥ್ಯಾಂಕ್ ಯು. ಹಾಯ್ ಮಾಡಿ ಎಲ್ರಿಗೂ. ಕೂದಲು ಸರಿ ಮಾಡ್ಕೊ. ಹಾಂ ಇಲ್ಲಿ ನೋಡು ಹೊತ್ತು ಕುಷ್ಮಾಗಿನ ದಿನ ಜ್ವರ ಇದ್ದಿದ್ದರಿಂದ ಅವಳಿಗೆ ಸ್ವೆಟರೆಲ್ಲ ಹಾಕಲೇಬೇಕಾಗಿತ್ತು. ಮತ್ತು ಮಳೆ ಕೂಡ ಶುರು ಆಗ್ತಿತ್ತು. ಹೇಳಿದ್ನಲ್ಲ ಖರಾಬಾಗಿತ್ತು, ಈ ಕ್ಲೈಮೇಟೇ ಸಿಕ್ಕಾಪಟ್ಟೆ ಖರಾಬಾಗಿತ್ತು. ಮಳೆ ಬರೋದು ಒಂದು ಸ್ವಲ್ಪ ಹೊತ್ತು, ಆಮೇಲೆ ಚಳಿ, ಈ ಥರ ಹೇಳಿ ಅವಳು ಆಲೇ ನಿದ್ದೆ ಮಾಡೋ ಥರ ಮಾಡ್ತಾಯಿದ್ಲು. ಯಶವಂತಪುರದಲ್ಲೇ ಫಂಕ್ಷನ್ ಇದ್ದಿದ್ದು. ಸೊ ಆದ್ದರಿಂದ ನಮಗೇನು ತುಂಬ ದೂರ ಅನಿಸ್ಲಿಲ್ಲ. ಆದರೆ ಒಂದು ಸ್ವಲ್ಪ ಟ್ರಾಫಿಕ್ ಇತ್ತು. ಆದ್ದರಿಂದ ಏನು ಆ ಟೈಮ್ನಲ್ಲಿ ನಾವು ಹೊರಡೋ ಟೈಮಲ್ಲಿ, ಯಾಕಂದರೆ ಅಲ್ಲಿ ರೂಟೆಲ್ಲ ಸ್ವಲ್ಪ ರಿಪೇರಿ ಮಾಡ್ತಾಯಿದ್ದಾರೆ ರೋಡೆಲ್ಲ, ಅದರಿಂದ ಸ್ವಲ್ಪ ಸುತ್ತಾಕೊಂಡು ಹೋಗೋ ಥರ ಇತ್ತು. ಇನ್ನು ಇಲ್ಲಿ ಬಂದ್ವಿ. ಇನ್ನು ಎಲ್ಲ ವೆಲ್ಕಮ್ ಡ್ರಿಂಕ್ ಕೊಡ್ತಾಯಿದ್ರು. ಸಹನಾ ಮತ್ತು ವರುಣ್ ಎಲ್ಲ. ಸಹನಾ ಮದುವೆಗೆ ಹೋಗಿದ್ವಿ ಲಾಸ್ಟ್ ಟೈಮ್, ನಮ್ಮ ಸೋದರತ್ತೆ ಮೊಮ್ಮಗಳು ಅಂತ ಹೇಳಿದ್ನಲ್ವ, ಊರಿಗೆ ಹೋಗಿದ್ವಿ ಪಾಂಡವಪುರ ಮದುವೆಗೆ. ಚೆನ್ನಾಗಾಗ್ಬಿಟ್ಟಿದ್ದಾಳೆ ಸಹನಾ. ಅದಕ್ಕೆ ಹೇಳ್ತಾಯಿದ್ದೆ, ಚೆನ್ನಾಗಾಗ್ಬಿಟ್ಟಿದ್ದೆ ಸಹನಾ, ಕಂಡಿಡಿಯೋಕ್ಕೆ ಆಗಲ್ಲ ಮೊದಲಿಗೂ ಇವಾಗ್ಲಿಗೂ ಅಂತ ಹೇಳಿ. ಇನ್ನು ಇವಾಗ ಹಾಫ್ ಸ್ಯಾರಿ ಸೆರೆಮನಿ ಫಂಕ್ಷನ್ ಏನಿದೆ ಬಂದಿದ್ದಿರಲ್ಲ, ಅವ್ರ ಅಮ್ಮ ಇವರು ಕೃತಿಕಾ ಅಂತ ಹೇಳ್ಬಿಟ್ಟು, ನಮ್ಮ ಅಣ್ಣನ ವೈಫು. ಅವ್ರನ್ನೆಲ್ಲ ವೀಡಿಯೋದಲ್ಲಿ ತೋರ್ಸೋಕ್ಕೆ ಎಲ್ಲ ಬ್ಯುಸಿ ಆಗಿಬಿಟ್ಟಿದ್ರು. ಇನ್ನು ಸಾನ್ವಿ ಕೂಡ, ಇವಳು ಇವಾಗಿನ ಹೆಣ್ಮಕ್ಳು ಬೇಗನೆ ಮೆಚೂರ್ ಆಗಿಬಿಡ್ತಾರೆ ಫ್ರೆಂಡ್ಸ್. ಇವಾಗ 12 ವರ್ಷ 13 ವರ್ಷ 11 ವರ್ಷಕ್ಕೆ ಕೆಲವು ಮೊನ್ನೆ ಹೇಳ್ತಾಯಿದ್ರು 4ನೇ ಕ್ಲಾಸ್ಗೆ ಇದಾಗ್ಬಿಟ್ಟಿದ್ದಾರೆ, ಮೆಚೂರ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬೇಜಾರಾಗುತ್ತೆ. ಮೊದಲೆಲ್ಲ ನಾವೆಲ್ಲ ಅವಾಗೆಲ್ಲ 8ನೇ ಕ್ಲಾಸು 9ನೇ ಕ್ಲಾಸು ಆ ಥರ ಎಲ್ಲ ಇರ್ತಿತ್ತು. ಸೊ ಇವಾಗೆಲ್ಲ 5ನೇ ಕ್ಲಾಸು 6ನೇ ಕ್ಲಾಸು ಮತ್ತು 4ನೇ ಕ್ಲಾಸಿಗೆ ಅಂದರೆ ಇನ್ನೂ ಬೇಜಾರಾಗುವಂಥ ವಿಚಾರ. ಅಂದರೆ ನಾವು ತಿಂತಿರೋ ಫುಡ್ ಹಂಗಿದೆ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಸೊ ಇನ್ನು ನಮ್ಮ ಸೋದರತ್ತೆ ಮೊಮ್ಮಗಳೂ ಹೌದು, ಸೊಸೆನೂ ಹೌದು. ಸೊ ನಮ್ಮ ಸೋದರತ್ತೆ ಮೊಮ್ಮಗಳನ್ನೇ ಮದುವೆ ಮಾಡ್ಕೊಂಡಿದ್ದಾರೆ, ಶ್ರುತಿ ಅಂತ ಹೇಳ್ಬಿಟ್ಟು. ಊರಿಗೆ ಹೋದಾಗೆಲ್ಲ ತೋರಿಸಿದ್ದೀನಿ ಶ್ರುತಿನ. ಮತ್ತು ಮಮ್ಮಿ ಮನೆಗೂ ಹಬ್ಬಕ್ಕೆಲ್ಲ ಬಂದಿದ್ಲು ಶ್ರುತಿ. ಸೊ ಶ್ರುತಿ ನಾನೆಲ್ಲ ಕೂತ್ಕೊಂಡು ಹಾಗೆ ಮಾತಾಡ್ತಾಯಿದ್ವಿ. ಇನ್ನು ಕುಸುಮ ಇದು ಬಂದು ಫಂಕ್ಷನ್ನು, ಇದು ನಾನ್ ವೆಜ್ ಮಾಡಿದ್ದು. ಕುಸುಮಗೆ ಕಬಾಬ್ ತಂದುಕೊಟ್ಟಿದ್ರು. ಸೊ ಕಬಾಬ್ ತಿನ್ಕೊಂಡು ಕೂತ್ಕೊಂಡಿದ್ಲು. ಆಮೇಲೆ ನಮ್ಮ ಸೋದರತ್ತೆ ಮಗನ ಮೊಮ್ಮಗ, ಅವನು ಕೂಡ ಅಷ್ಟೇ ಕ್ಯೂಟಾಗಿ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಮದುವೆಗೆ ಹೋಗಿದ್ದಕ್ಕೆ ಇವಾಗಲೇ ಮೊಮ್ಮಗನ ನೋಡ್ತಾ ಇರೋದು. ನೀನು ಯಾವ ಫಂಕ್ಷನ್ಗೂ ನಾನು ಅಟೆಂಡ್ ಹೋಗಿರಲಿಲ್ಲ. ಇವ್ರ ಮದುವೆಗೆ ಹೋಗಿದ್ದೆ, ನಮ್ಮ ಲಂಬು ಫ್ಯಾಮಿಲಿ ಅಂತ ಲಾಸ್ಟ್ ಟೈಮ್ ಯಶವಂತಪುರದಲ್ಲಿ ಹೋಗಿದ್ದೆ ನಾನು. ಅವರು ಕ್ಯೂಟಾಗಿದ್ದಾನೆ, ರಾಕೇಶ್ ಅಂತ ಹೇಳ್ಬಿಟ್ಟು. ನಮ್ಮ ರಾಕೇಶ್ ಇದ್ದಂಗೆ ಇದ್ದಾನೆ, ಜೆರಾಕ್ಸ್ ಅಂತ ಹೇಳ್ತಿದ್ದೆ. ಯಾಕೆ ಅವ್ನು ಚಿಕ್ಕ ಹುಡುಗ ಇದ್ದಂಗೆ ನಾನು ನೋಡ್ತಾ ಇದ್ನಲ್ಲ, ಸೊ ಸೇಮ್ ಹಂಗೆ ಇದ್ದಾನೆ ಅಂತ ಹೇಳಿದೆ. ಸಿಕ್ಕಾಪಟ್ಟೆ ಕ್ಯೂಟಾಗಿದ್ದಾನೆ. ಅದಕ್ಕೆ ಫ್ರೆಂಡ್ ಮಾಡ್ಕೋ ಅಂತ ಹೇಳ್ತಾ ಇದ್ದೆ ಅವನಿಗೆ. ಇಬ್ಬರು ಒಂದು ಕಡೆ ಕುತ್ಕೊಂಡು ಕಬಾಬ್ ತಿಂತಾ ಇದ್ದೆ. ಹಾಯ್ ಮಾಡು ಹಾಯ್ ಹಲೋ ಹಲೋ ಹೇಳು. ಖುಷಿ ಮೇಲೆ ನೋಡಿಲಿ ಫ್ಲೈಂಗ್ ಕಿಸ್ ಎಲ್ಲ ಕೊಟ್ಟ ಪಾಪ. ನೀನು ಕೊಡು. ಓ ಫ್ರೆಂಡ್ ಮಾಡ್ಕೊತೀಯ ಅವಳನ್ನ? ಫ್ರೆಂಡ್ ಮಾಡ್ಕೊತೀಯಾ? ಅದೆಲ್ಲ ಕೈಗೆ ಕೊಡಬಾರ್ದು ಅದೆಲ್ಲ. ಫ್ರೆಂಡ್ ಮಾಡ್ಕೊತೀಯಾ? ಫ್ರೆಂಡ್ ಮಾಡ್ಕೊ, ಸೇ ಮಾಡು, ಹಾಯ್ ಮಾಡು ಖುಷಿ, ಹಾಯ್ ಮಾಡು. ಹಾಯ್ ಕೊಡ್ತೀನಿ ಅಂತನಾ? ಯಾರನ್ನ ತೋರಿಸ್ಬೇಕಂತ ಇನ್ನು ಹಾಫ್ ಸ್ಯಾರಿ ಸೆರೆಮನಿ ಫಂಕ್ಷನ್ ಅಂತ ಅಂದರೆ ಸೀರೆ ತೊಗೊಂಡೋಗಲ್ಲ, ಇನ್ನೂ ಚಿಕ್ಕ ಹುಡುಗಿ. ಸೊ ಅದರಿಂದ ಒಂದು ಗಿಫ್ಟ್ ಅಂತ ಏನಾದ್ರು ಕೊಡಲೇಬೇಕು. ಅದರಿಂದ ಒಂದು ಡ್ರೆಸ್ ತೊಗೊಂಡೋಗಿದ್ದೆ ಗಿಫ್ಟಾಗಿ. ಇನ್ನು ನಮಗೆಲ್ಲ ಅವಾಗೆಲ್ಲ ಏನಂತಂದರೆ ಮೆಚರ್ಡ್ ಆಗಿದ್ದೀವಿ ಅಂತ ತೋರಿಸ್ತಾನೆ ಇರಲಿಲ್ಲ. ಸೊ ಆವಾಗೆಲ್ಲ ನಮ್ಮ ಕಾಲ ಹಂಗಿತ್ತು. ಅಂದರೆ ಇಡೀ ಊರಿಗೆ ಹೇಳ್ತಾ ಇರಲಿಲ್ಲ ಮೆಚರ್ಡ್ ಆಗಿದ್ದೀವಿ ಅಂತ ಹೇಳ್ಬಿಟ್ಟು, ದೊಡ್ಡೊಳಗಳೇ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇರಲಿಲ್ಲ. ಅದರಲ್ಲಿ ಇವಾಗೆಲ್ಲ ಫಂಕ್ಷನ್ಗಳೆಲ್ಲ ಮಾಡ್ತಾರೆ. ಇದು ತಪ್ಪೋ ಸರಿನೋ ನಂಗೆ ಗೊತ್ತಿಲ್ಲ. ಸೊ ಆದರೆ ಇವಾಗೆಲ್ಲ ಒಂದು ಸ್ವಲ್ಪ ನಾನು ತಮಿಳ್ ಅವರಲ್ಲಿ ಜಾಸ್ತಿ ನೋಡ್ತಾಯಿದ್ದೆ ಈ ಥರ ಎಲ್ಲ ಫಂಕ್ಷನು. ಸೀಮಂತ ಆಗಿರ್ಬೋದು, ಈ ಥರ ಮೆಚಡಾದಾಗ ಕೂರಿಸೋದಾಗಲಿ ಅದರೆಲ್ಲ ನೋಡ್ತಾಯಿದ್ದೆ ನಾನು ಜಾಸ್ತಿ. ನಮ್ಮ ಗೌಡ್ರ ಫ್ಯಾಮಿಲಿನಲ್ಲೆಲ್ಲ ಆ ಥರ ನಾನು ಅಷ್ಟೊಂದು ನೋಡೇ ಇಲ್ಲ. ಯಾಕಂದರೆ ನಮಗೂ ಮಾಡ್ತಾಯಿದ್ರಲ್ವ ಹಂಗೇನಾರು ಇದ್ದಿದ್ದರೆ. ಸೊ ನಾವು ಒಂದಷ್ಟು ಫಂಕ್ಷನ್ಗಳು ಮತ್ತು ನಾವು ನಮ್ಮ ಶ್ರುತಿ ಎಲ್ಲರೂ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋ ಫೋಟೋ ಚಿಕ್ಕದಾಗಿ ನಾನು, ಯಾಕಂದರೆ ಯಾರು ಬಂದಿದ್ದರೆ ಜೊತೆಲಿ ರಕ್ಷಿತ್ ಯಾರು ವೀಡಿಯೋ ಫುಲ್ ಶೂಟ್ ಮಾಡೋರು, ಯಾರು ಮಾಡೋರು ಇರಲಿಲ್ಲ. ಸೊ ಆದ್ದರಿಂದ ಇದ್ದಿದ್ರಲ್ಲ ಒಂದಷ್ಟು ಅವ್ರು ಇವ್ರಿಗೆ ಕೊಟ್ಬಿಟ್ಟು ಒಂದೊಂದಿಷ್ಟು ಕ್ಲಿಪ್ಪಿಂಗ್ಸ್ ಮಾಡ್ಕೊಡೆ. ನಮ್ಮ ರಾಕೇಶ್ ಮಗ ಬಂದುಬಿಟ್ಟು ನನಗೆ ಫೋನ್ ಕೊಡು, ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಕ್ಯಾಮ್ರಾ ಕೊಡು ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದ. ಅದಕ್ಕೇನೆ ಅವ್ನಿಗೆ ಹೇಳ್ತಾ ಇದ್ದೆ, ನೀನು ಅದೇಳು ಇದೇಳು ಅದು ಮಾಡು ಇದು ಮಾಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು.
ಧನ್ವೀರ್ ಗೌಡ. ಇನ್ನು ಇಲ್ಲಿ ಊಟಕ್ಕೆ ನಾನ್ ವೆಜ್ ಮಾಡಿಸಿದ್ದು ಬಿರಿಯಾನಿ, ಕಬಾಬ್, ಮಟನ್ ಮತ್ತೆಲ್ಲ ಸಖತ್ತಾಗಿತ್ತು ಊಟ ಅಂತೂ. ನಮ್ಮ ದೊಡ್ಡಮ್ಮ ಅದೇ ಟೈಮಿಗೆ ಆ ಕಡೆ ತಿರ್ಕೊಂಬಿಟ್ರು, ಅಲ್ಲಿ ನಿಂತಿದ್ದಾರೆ ನಮ್ಮ ದೊಡ್ಡಮ್ಮ. ಸೊ ಈ ಕಡೆ ತಿರ್ಗ್ತಾರೆ ನೋಡೋಣ. ನಾನು ಖುಷಿಮಾಗೆ ಊಟ ಮಾಡ್ಸೋಣ ಅಂತ ಕೂತ್ಕೊಂಡೆ. ಅದು ಕುತ್ಕೊಬೇಕಲ್ಲ, ಬರೀ ಫೋನ್ ಇಟ್ಕೊಂಡು ಆಟ ಆಡ್ಕೊಂಡು ಐಸ್ ಕ್ರೀಮ್ ಸಿಕ್ಬಿಟ್ಟಿತ್ತು. ಐಸ್ ಕ್ರೀಮ್ ತಿನ್ನೋದ್ರಲ್ಲಿ ನಾನು ಅಯ್ಯೋಯ್ಯೋ ಜ್ವರ ಇದೆ, ಐಸ್ ಕ್ರೀಮ್ ತಿಂತಾಳೆ, ಹೋಗಿದ್ದ ಕಡೆ ವಿಧಿ ಇಲ್ಲ, ನಮಗೆ ಏನು ಮಾಡೋದು ಅಲ್ವಾ. ಸೊ ಸರಿ ಆಯಿತು ಬಿಡು ಅಂದ್ಕೊಂಡು ಸುಮ್ಮನೆ ಆದೆ. ಇನ್ನು ಕರ್ಕೊಂಡು ಇನ್ನು ಹೊರಟ್ವಿ. ನಾವು ಇನ್ನು ತುಂಬ ಹಠ ಮಾಡ್ತಾಯಿದ್ಲು ಅಂತ ಹೇಳ್ಬಿಟ್ಟು ಹೊರಟ್ವಿ. ಹಾಗೆ ಅದು ಅಲ್ಲೇ ಒಂದು ಡ್ರೆಸ್ ಶಾಪ್ ನೋಡಿದೆ. ಅಲ್ಲಿ ಹೊರಗಡೆ ಎಲ್ಲ ಡಿಸ್ಪ್ಲೇಗೆ ಡ್ರೆಸ್ಗಳು ಹಾಕಿದ್ರು ಚಿಕ್ಕ ಮಕ್ಳದ್ದು. ನೋಡಿದೆ, ನೋಡೋಣ. ಸೊ ನನಗೆ ಏನಂತಂದರೆ ಯಾವ್ದಾದ್ರು ಒಂದು ಡ್ರೆಸ್ ಚೆನ್ನಾಗಿ ಕಾಣಿಸ್ತಿದೆ ಅಂತಂದರೆ ಒಂದು ಸರಿ ಚೆಕ್ ಮಾಡೋದ್ರಲ್ಲಿ ನನಗೆ, ಯಾಕೆಂದರೆ ತಗೋಬೇಕು ಅಂತ ಹೇಳಿ ಹೋಗ್ತೀವಲ್ಲ ಗೊತ್ತಾ ಡ್ರೆಸ್ಗಳನ್ನ, ಆವಾಗ ಯಾವೂ ಚೆನ್ನಾಗಿ ಸಿಗೋಲ್ಲ. ಅದೇ ಸುಮ್ಮನೆ ಹಿಂಗೆ ಹೋಯ್ತೀವಲ್ಲ, ಅಲ್ಲಿ ಡ್ರೆಸ್ಗಳು ಚೆನ್ನಾಗಿ ಸಿಗ್ತವೆ ಕಲೆಕ್ಷನ್ಸು. ಹಾಗಾಗಿ ಖುಷಿಮಾಗಿ ನೋಡೋಣ ಅಂತ ಹೇಳೋದೆ. ಅವರು ಒಂದಷ್ಟೆಲ್ಲ ಕಲೆಕ್ಷನ್ಸ್ಗಳನ್ನೆಲ್ಲ ತೋರಿಸ್ತಾಯಿದ್ರು. ಸೋಮಂದರು, ನಿಖಿತಾ ತಗೊತೀಯಾ, ಟೈಮ್ ಆಯಿತು ಬಾರಿ ನಿಖಿತಾ ಹೋಗೋಣ ಮನೆಗೆ ಅಂತಲೇ ಇದ್ದರು. ಆಮೇಲೆ ನಾನು ನೀವು ಹೋಗಿ ಕಾರ್ ಹತ್ತಿರ ಬರ್ತೀನಿ ನಾನು ಅಂತ ಹೇಳಿದೆ. ಆಮೇಲೆ ಒಂದು ಸ್ವಲ್ಪ ಡ್ರೆಸ್ಗಳನ್ನೆಲ್ಲ ತೊಗೊಂಡು ಇವಾಗ ಶಾಪ್ಗೆ ಹೋಗಿ ವೀಡಿಯೋ ಮಾಡಿ ಶೂಟ್ ಮಾಡಿ ಬಂದು ಖುಷಿಮ ಮನೆಯಲ್ಲೇ ಬಿಟ್ಟು ಹೋಗಿದ್ದೆ. ಆಟ ಆಡ್ತಾಯಿದ್ದು. ಒಂದಷ್ಟು ಡ್ರೆಸ್ ಖುಷಿಮ ಒಂದಷ್ಟು ಡ್ರೆಸ್ಸಸ್ ತಂದಿದ್ದೆ. ಇವಾಗ ಅದನ್ನು ವೇರ್ ಮಾಡಬೇಕು. ವೇರ್ ಹೆಂಗೆ ಕಾಣಿಸ್ತಾ ಅಂತ ಅಲ್ಲಿ ಇದು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ವೇರ್ ಮಾಡಿ ತೋರಿಸ್ತೀನಿ, ನೋಡೋಣ ಹೆಂಗೆ ಕಾಣಿಸ್ತಾಳೆ ಏನು ಇರುತ್ತಾ ಅಂತ ನೋಡಬೇಕು ನಾನು ಒಂದು ಸ್ವಲ್ಪ. ಸೊ ಅದಕ್ಕೋಸ್ಕರ ಎಕ್ಸೈಟ್ ಆಗೋಳು ಅವಳು. ಅಲ್ಲಿಟ್ಟಿದ್ದೀನಿ ಡ್ರೆಸ್ಸಸ್ಸು. ನೋಡೋಣ ಬನ್ನಿ, ಒಂದೊಂದೇ ಡ್ರೆಸ್ಗಳನ್ನ ಹಾಕ್ತೀನಿ ಅವಳಿಗೆ, ಹೇಗೆ ಕಾಣಿಸ್ತಾಳೆ ಅಂತ ನೋಡುವ. ಹೌದಾ, ಹಾಕೊಂಡು ತೋರಿಸೋಣ ಇವಾಗ. ಖುಷಿಮ ಹೆಂಗೆ ಕಾಣಿಸ್ತಾಳೆ ನೋಡೋಣ. ಕಡಲಂತ ಕಣ್ಣೋಳೆ, ಮುಗಿಲಂತ ಮನದೋಳೆ. ಕಡಲಂತ ಕಣ್ಣೋಳೆ, ಮುಗಿಲಂತ ಮನದೋಳೆ. ನಿನ್ನಂತ ಚೆಲುವೆ ಯಾರೇ, ಹೃದಯಕ್ಕೆ ಬೆಳದಿಂಗಳ ತಾರೆ. ಸೌಂದರ್ಯ ಲಹರೀಲಿ ಮಿಂದೆದ್ದು ಬಂದೋಳೆ, ಪ್ರೀತಿಯ ಪರಮಾನ ಉಂಡೆದ್ದು ಬಂದೋಳೆ. ನಿನ್ನಂತ ಗೆಳತಿ ಯಾರೇ, ಪ್ರೀತಿಯ ಗೆಳೆತನ ತಾರೆ. ಡ್ರೆಸ್ಗಳಲ್ಲೇ ಖುಷಿಮಾಗೆ ಈ ಡ್ರೆಸ್ ತುಂಬ ಇಷ್ಟ ಆಗ್ಬಿಟ್ಟಿದೆ. ನನಗೂ ಅವಳು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ ಅನ್ನಿಸ್ತು. ಏನು ಫುಲ್ ನುಲ್ದಾಡಿದ್ದು ನನ್ನ ಮಗಳು. ಸ್ವಲ್ಪ ಲೂಸ್ ಆಗೋಯ್ತು, ಆದರೆ ಅದು ಫಿಟ್ಟಿಂಗ್ ಮಾಡ್ಕೊಬೋದು. ಬಟನ್ಸು ಮತ್ತು ಎಲಾಸ್ಟಿಕ್ ಥರ ಕೊಟ್ಟಿದ್ದಾರೆ ಇಲ್ಲಿ, ಅದು ಮಾಡ್ಕೊಬೋದು. ಇರು ಖುಷಿಮಾ, ಇರು ಇಲ್ಲಿ ಈ ಥರ ಕೊಟ್ಟಿದ್ದಾರೆ, ಮಾಡ್ಕೊಬೋದು. ಸೊ ಓಕೆ, ಅಷ್ಟು ಹಾಕೊಂಡವಳು ಟ್ರೈ ಮಾಡ್ತಾಳಲ್ಲ, ಅದೇ ಗ್ರೇಟ್ ಅಂತಂದರೆ. ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯ್ತು ಹೇಳು ಖುಷಿಮಾ. ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಜೋರಾಗಿ ಹೇಳು, ಕಮೆಂಟ್ ಮಾಡಿ. ಇಲ್ಲಿ ನೋಡ್ಕೊಂಡು ಹೇಳಬೇಕು ಮುದ್ದು, ಇಲ್ಲಿ ನೋಡ್ಕೊಂಡು ಹೇಳು. ಇಷ್ಟ ಆಯಿತು ಕಮೆಂಟ್ ಮಾಡಿ, ಜೋರಾಗಿ ಹೇಳು ಮುದ್ದು. ಕೇಳಿಸ್ತಿಲ್ವಂತೆ ಅವ್ರಿಗೆ, ಕೇಳಿಸ್ತಿಲ್ವಂತೆ. ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್. ಓಕೆ ಫ್ರೆಂಡ್ಸ್, ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ ನಾನಂತೂ. ಇವಾಗ ಸದ್ಯಕ್ಕೆ ಸ್ವಲ್ಪ ಹಾಗೆ ಊಟ ಮಾಡಿಸ್ಬಿಟ್ಟು ಡ್ರೆಸ್ ಎಲ್ಲ ತೆಗ್ದುಬಿಟ್ಟು ಎಲ್ಲ ಅಲ್ಲಲ್ಲೇ ಇಟ್ಟಿದ್ದೀನಿ. ಇವಾಗ ಫಸ್ಟು ಎಲ್ಲ ಚೇಂಜ್ ಮಾಡಿಸಿ ಅವಳಿಗೊಂಚೂರು ಊಟ ಮಾಡಿಸ್ಬೇಕು. ನಂಗೆ ಮಧ್ಯಾಹ್ನ ಊಟ ಮಾಡಿರೋದು ಇನ್ನೂ ಜೀರ್ಣ ಆಗಿಲ್ಲ. ಸೊ ಅದರಿಂದ ಅವಳಿಗೊಂದು ಸ್ವಲ್ಪ ಊಟ ಮಾಡಿಸ್ಬೇಕು, ಅದಕ್ಕೋಸ್ಕರ. ಇನ್ನು ನೈಟ್ ಅಡುಗೆಗೆ ಒಂದೇ ಒಂದು ಸ್ವಲ್ಪ ಕಾಳುಗಳು ಮೊಳಕೆ ಕಟ್ಟಿದ್ದು, ಮಿಕ್ಸ್ ಕಾಳುಗಳೆಲ್ಲ ಇತ್ತು, ಅದೆಲ್ಲ ಮೊಳಕೆ ಕಟ್ಟಿದ್ದು ಒಂದೇ ಒಂದು ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರು ಮಾಡಿದೆ. ಅಂದರೆ ಸಾಗು ಥರ ಮಾಡಿದೆ. ಅದ್ರ ಜೊತೆಗೆ ಚಪಾತಿ ಇಲ್ಲ ಮುದ್ದೆ ಏನಾದರೂ ಮಾಡೋಣ ಅಂತ ಹೇಳಿ. ನನಗೆ ಈ ಕಾಳು ಸಾಂಬಾರು ಅಂದ್ರೇ ತುಂಬ ಇಷ್ಟ. ಇತ್ತೀಚೆಗೆ ಕಾಳುಗಳೆಲ್ಲ ತಿನ್ನೋದು ಕಮ್ಮಿ ಮಾಡಿಬಿಟ್ಟಿದ್ದೀನಿ ಸ್ವಲ್ಪ ಅಷ್ಟೇನೆ. ಅದು ಬಿಟ್ಟರೆ ಕಾಳು ಸಾಂಬಾರು ಮೊದಲೆಲ್ಲ ನಾನು ಆವಾಗ ನಮ್ಮೂರಲ್ಲಿ ಆಂಟಿ ಮನೆ, ದೊಡ್ಡಮ್ಮ ಮನೆ, ಮಮ್ಮಿ ಮನೆ, ನಮ್ಮ 3 ಜನ ಮನೆ ಅಲ್ವಾ. ನಾನು ಕಾಲೇಜಿಗೆ ಇಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ 3 ಮನೆಯೂ ಅಲ್ಲಲ್ಲೇ ನಾನು ಆನ್ ದ ವೇ ಬರೋ ರೋಡಲ್ಲೇ ಯಾರ ಮನೆಯೂ ಮಿಸ್ ಮಾಡ್ತೀನಿ.
ಮಾಡ್ತಿಲ್ಲ, ದೊಡ್ಡಮ್ಮ ಮನೆ ಆಂಟಿ ಮನೆ ಎಲ್ಲ ರೌಂಡ್ ಹೊಡ್ಕೊಂಬರ್ತಾಯಿದ್ದೆ. ಸೊ ಆವಾಗ ಯಾರ ಮನೆ ಕಾಳು ಸಾಂಬಾರು ಮಾಡೋರೆ ಅಲ್ಲಿ ಊಟ ಮಾಡ್ಕೊಂಡು ಬಂದುಬಿಡ್ತಾಯಿದ್ದೆ ನಾನು. ಇಲ್ಲಿ ನಮ್ಮ ಮನೆಯೇ ಅಂತಲೇ ಕಾಯ್ತಾ ಇರಲಿಲ್ಲ. ಸೊ ಊಟ ಮಾಡ್ಕೊಂಡು ಬಂದುಬಿಡ್ತಾಯಿದ್ದೆ. 3 ಜನ ಮನೆಯಲ್ಲಿ ಅಡುಗೆಗಳು 3 ಥರ ಒಂಥರ ಡಿಫ್ರೆಂಟ್ ಅಂದರೆ ಒಂದೇ ಅವರೆಲ್ಲ ಮಾಡೋ ಕಲ್ತಿರೋದು ಒಂದೇ ವಿಧಾನ ಆದರೂ ಕೈ ರುಚಿನೇ ಬೇರೆ ಬೇರೆ ಥರ ಇರ್ತಿತ್ತು. ತುಂಬ ಇಷ್ಟ ಆಗ್ತಿತ್ತು ನಂಗೆ ಅವಾಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಏನು ಸ್ಪೆಷಲ್ ಅಂತಂದರೆ ಬೆಳಗ್ಗೆ ನನ್ನ ಮಗಳು ಬಂದ್ಬಿಟ್ಟು ಕ್ಯಾಮ್ರಾ ಇಟ್ಕೊಂಡು ಬ್ಲಾಗ್ ಮಾಡ್ತಾಳೆ. ತೋರಿಸ್ತೀನಿ ಇರಿ, ಹೆಂಗೆ ಕೂತ್ಕೊಂಡು ಹೆಂಗೆ ಇಟ್ಕೊಂಡು ವಿಡಿಯೋ ಮಾಡ್ತಾಳೆ ನಾನು ಒಂದ್ಸರಿ ತೋರಿಸ್ಕೊಡ್ತೀನಿ ಇರಿ ನಾನು. ಓಕೆ, ನೋಡಿ ಖುಷಿ ಹೆಂಗೆ ಕೂತ್ಕೊಂಡು ವಿಡಿಯೋ ಮಾಡ್ತೈತೆ. ಯಾರದು? ಖುಷಿಗೆ ತೊಡೋದ. ಹೌದಾ? ಅಲ್ಲಾಡ್ಸ್ಬಾರ್ದು ನೋಡಿ. ನಮಗ ಅಮ್ಮ ಬಾ ವ್ಲಾಗ್ ಮಾಡ್ತೀನಿ ಬನ್ನಿ ಅಂದ್ಬಿಟ್ಟು ಕುತ್ಕೊಂಡೈತೆ. ಸೊ ಅಡುಗೆ ಮಾಡ್ತಾ ಇದ್ದೀನಿ ನಾನು. ಎಲ್ಲಿ ತೋರಿಸ್ತಾ ಇದೆಯಾ ಮುದ್ದುಮ್ಮ? ತಾಗೋ ಇವಾಗ ಅವ್ರ ಕಡೆ ತೋರಿಸ್ತೀನಿ. ಬೆಳಗ್ಗೆ ಖುಷಿ ಆಟ ಆಡೋಕ್ಕೆ ಶುರು ಮಾಡ್ಕೊಂಡ್ರವಳೆ ಅವಳು ಕಾರಲ್ಲಿ. ಅವಳಿಗೇನಿಲ್ಲ, ಅದೊಂದು ಇದ್ರೆ ಸಾಕು, ಬೇಜಾನಾಗೋಯ್ತು. ಹೇಳಿಲ್ಲ ಎಷ್ಟೊಂದು ಟಾಯ್ಸ್ಗಳಿದ್ದಾವೆ ಅವಳಿಗೆ, ಇದು ಅವಳು ಫೇವ್ರೇಟ್ ಅಂತ ಹೇಳ್ತಾ ಇರ್ತೀನಿ. ಇದೊಂದಿದ್ರೆ ಅವಳಿಗೆ ಸಾಕು. ಮನೆಯೆಲ್ಲ ಕಂಪ್ಲೀಟ್ ಕ್ಲೀನಾಗಿದೆ. ಇವಾಗ ನಾನು ಅಡುಗೆ ಮಾಡಿ ಡೈರೆಕ್ಟ್ ಅಡುಗೆ ಮಾಡಿದ್ದೀನಿ ಇವತ್ತು. ಯಾಕಂದರೆ ಟೂರ್ನಮೆಂಟ್ ಇದೆ ಸೋಮ್ಗೆ. ಅಲ್ಲಿ ಬೆಳಗ್ಗೆ 5:30 ಹೋಗೋರೆ. ಇವಾಗ ಸಾಂಬಾರಿಗೆ ಇಟ್ಟಿದ್ದೀನಿ. ಸೊ ಈಗೆಲ್ಲ ಒಂದು ಸ್ವಲ್ಪ ಇದೆಲ್ಲ ಎತ್ತಿಟ್ಟು ಎಲ್ಲ ಕ್ಲೀನ್ ಮಾಡಬೇಕು ಅಷ್ಟೇ. ತಿಂಡಿ ಸ್ವಲ್ಪ ದೋಸೆ ಇಟ್ಟಿತ್ತು. ಸೊ ಅದಕ್ಕೋಸ್ಕರ ದೋಸೆ ಮಾಡಿಬಿಡೋಣ ಅದ್ರ ಕಾಳು ಸಾರಿಗೆ ಅಂತ ಹೇಳ್ಕೊಂಡು ಅಂದ್ಕೊಂಡಿದ್ದೀನಿ. ರೈಸ್ಗೆ ಇಟ್ಟಿದ್ದೀನಿ. ಸೊ ಇನ್ನು ಇವಾಗ ಸ್ನಾನ ಮಾಡಬೇಕು, ಫ್ರೆಶ್ ಅಪ್ ಆಗಬೇಕು, ರೆಡಿ ಆಗಬೇಕು, ಶಾಪ್ಗೆ ಹೋಗಬೇಕು, ವೀಡಿಯೋಸ್ ಮಾಡಬೇಕು, ಒಂದಷ್ಟು ಕೆಲಸಗಳಿದ್ದಾವೆ, ಅದೆಲ್ಲ ಮುಗಿಸ್ಕೋಬೇಕು ಫ್ರೆಂಡ್ಸ್. ಸೊ ಬನ್ನಿ ಬ್ಲಾಗ್ ಶುರು ಮಾಡೋಣ. ಬೆಳಗ್ಗೆ ಎದ್ದರೆ ಮಾತ್ರ ಸರ್ಕಸ್ ಇದ್ದೇ ಇರುತ್ತೆ. ಹೆಣ್ಮಕ್ಳು ಅಂತ ಅಂದಮೇಲೆ ಇದೆಲ್ಲ ಸರ್ವೇ ಸಾಮಾನ್ಯ. ಸೋಮ ಏನಂತ ಇದ್ರು ಅಂತಂದರೆ, ನಿಖಿತ ಏನು ಸ್ವೀಟ್ಸೇ ಇಲ್ವೇ ನಮ್ಮ ಮನೆಯಲ್ಲಿ ಅಂತ. ಮತ್ತು ಖುಷಿಮ ಏನು ಗೊತ್ತಾ, ಅವಳು ನಂತರ ಕೇಳ್ತಾವಳು ಇತ್ತೀಚೆಗೆ, ಅಮ್ಮ ನನಗೆ ಸ್ವೀಟ್ ಬೇಕು ಅಂತ. ಕಾಜು ಬರ್ಫಿ ಎನಿ ಟೈಮ್ ಮನೆಯಲ್ಲಿ ಇದ್ದೇ ಇರುತ್ತೆ. ಇವಾಗ ಖಾಲಿ ಆಗಿಬಿಟ್ಟಿತ್ತು. ಮತ್ತು ನಾನು ಇವಾಗ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ ಪೂರಿ ಮಾಡೋಣ ಅಂತ ಹೇಳಿ. ಚಪಾತಿ ಹಿಟ್ಟು ಅಂದರೆ ಗೋಧಿ ಹಿಟ್ಟು ಕಲಸಿಟ್ಟಿದ್ದೆ ಪೂರಿ ಮಾಡೋಣ ಅಂತ ಹೇಳಿ. ಪೂರಿ ಮಾಡೋದಕ್ಕೆ ಎಣ್ಣೆ ಹೇಗಿದ್ರೂ ಯೂಸ್ ಮಾಡ್ತಾಯಿದ್ದೆ ಅಲ್ವಾ. ಸೊ ಅದ್ರ ಬದಲು ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಜಾಮೂನ್ ಮಾಡಿ ಇಟ್ಬಿಡೋಣ ಅಂತ. ತುಂಬ ದಿನಗಳೇ ಆಗೋಯ್ತು ಜಾಮೂನ್ ಪ್ಯಾಕೆಟ್ಗಳು ಮನೆಯಲ್ಲಿದ್ದಾವೆ, ಜಾಮೂನ್ ಮಾಡ್ತಾಯಿಲ್ಲ. ಸೊ ಅದಕ್ಕೆ ಎಕ್ಸ್ಪೈರಿ ಡೇಟ್ ಆಗೋಕ್ಕೂ ಮುಂಚೆ ಒಂಚೂರು ಮಾಡಿಬಿಡೋಣ ಹೇಗಿದ್ರೂ ಯೂಸ್ ಮಾಡ್ತಾಯಿದ್ದೀನಿ. ಪೂರಿ ಮಾಡೋದು ನಾನು ತುಂಬ ಅಪರೂಪದಲ್ಲೇ ಅಪರೂಪ. ಎಣ್ಣೆ ಐಟಮ್ ಏನು ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಅನ್ನ ಮತ್ತು ಹೊರಗಡೆ ಐಟಮು ತಿನ್ನೋಕೆ ಹೋಗಲ್ಲ ಇತ್ತೀಚೆಗೆ. ಮತ್ತು ಮನೆ ಐಟಮ್ ಅಷ್ಟೇ, ಮನೇಲಿ ಏನು ಅಡುಗೆ ಮಾಡ್ತೀವಿ ಅದನ್ನೇ ಅಷ್ಟೇನೆ. ಏನು ಜಾಸ್ತಿ ಅವಳಿಗೂ ಖುಷಿಮಾಗೂ ಅಷ್ಟೇ. ಜಂಕಟ್ ನೀವು ಹೇಳ್ದಂಗೆ ಅವಳು ಪಾನಿಪುರಿ ಮತ್ತು ಈ ಪಿಜ್ಜಾ ಆ ಥರ ಎಲ್ಲ ಏನು ತಿನ್ನಲ್ಲ. ಅದೆಲ್ಲ ಏನು ಅಭ್ಯಾಸ ಮಾಡಿಲ್ಲ. ಜಸ್ಟ್ ಕಾಜು ಬರ್ಫಿ ಅಷ್ಟೇ ಹೊರಗಡೆಯಿಂದ ತಂದು ಕೊಡ್ತೀವಿ. ಅದು ಬಿಟ್ಟರೆ ನಾರ್ಮಲ್ ಚಿಪ್ಸ್ಗಳು ಇಷ್ಟಪಡ್ತಾಳೆ ಅಷ್ಟೇ. ಆಲೂಗಡ್ಡೆ ಚಿಪ್ಸು, ಪೊಟ್ಯಾಟೊ ಮತ್ತು ಬನಾನಾ ಚಿಪ್ಸು ಅದೆಲ್ಲ ಲೈಕ್ ಮಾಡ್ತಾಳೆ ಅಷ್ಟೇನೆ. ಸ್ಕೂಲಿಗೆ ಅವಳು ನನಗೆ ಒಂಥರ ಡಬಲ್ ಸರ್ಕಸ್ ಇರುತ್ತೆ. ಸೋಮ್ಗೆ ಆಗಿರ್ಬೋದು, ಖುಷಿಮಾಗೆ ಆಗಿರ್ಬೋದು, ರೆಡಿ ಮಾಡೋದಾಗಲಿ ಎಲ್ಲ ಪ್ರತಿಯೊಂದು ನಾನೇ ಮಾಡಬೇಕಾಗುತ್ತೆ. ಮತ್ತು ಅಲ್ಲಿ ಅವಳು ಒಂದು ಸ್ವಲ್ಪ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಡ್ಯಾನ್ಸ್ ಆಡೋದು ಅಂತ ಹೇಳಿದ್ರೆ ಯಾವ್ದಾದ್ರು ಮ್ಯೂಸಿಕ್ ಅವಳಿಗೆ ಇಷ್ಟವಾಗಿರೋದು ಬಂದರೆ ಅವಳ ಪಾಡಿಗಳು ಡ್ಯಾನ್ಸ್ ಆಡ್ತಾನೇ ಇರ್ತಾಳೆ. ಸೊ ಇನ್ನು ಜಾಮೂನು ನಿಧಾನಕ್ಕೆ ಫ್ರೈ ಆಗಲಿ ಪಾಕ ಒಂದು ಕಡೆ ಮಾಡಿ ಇಟ್ಟಿದ್ದೆ. ಆಮೇಲೆ ಸೋಮ್ ಬಂದು ಹೇಳಿದ್ರು, ನಿಖಿತ ಸೋಮ್ ಸ್ನಾನಕ್ಕೆ ಹೋಗಕ್ಕೆ ಮುಂಚೆ ನೋಡಿದ್ರಿಂದಲ್ಲ, ನಿಖಿತ ಬೇಕೇನೆ ಇದೆಲ್ಲ ಬೆಳಗ್ಗೆ ಟೈಮ್ ಮೊದಲೇ ಏನು ಕಷ್ಟ ಆಗುತ್ತೆ ನನಗೆ ಅಂತ ಹೇಳ್ತಾನೆ ಇರ್ತೆ. ಕಷ್ಟ ಅಂತಂದರೆ ಜಾಸ್ತಿ ಕೆಲಸ ಹಿಡಿಯುತ್ತೆ ಅಂತ ಹೇಳ್ತಾನೆ ಇರ್ತೀವಿ, ಅದರಲ್ಲಿ ಇದು ಬೇರೆ ಬೇಕಿತ್ತೇನೆ ಅಂದರು. ನಾನು ಅದಕ್ಕೆ ಇಲ್ಲ ಸೋಮ್ ಸ್ವಲ್ಪ ಏನು ಮಾಡಿಬಿಡೋಣ, ಹೆಂಗಿದ್ರು ಎಣ್ಣೆ ಬಿಸಿ ಆಗ್ತಾ ಇದೆಯಲ್ಲ, ಅದು ಫಸ್ಟಿಗೆ ಮಾಡಿಬಿಟ್ರೆ ಆಮೇಲೆ ಜಾಮೂನ್ ಮಾಡ್ಬೋದು ಅಂತ ಹೇಳಿ ಸೋಮ್ ಅಂತ ಹೇಳಿದೆ. ಸೊ ಹಾಗೆ ಪಪ್ಪಾಯನೂ ಕೂಡ ಆಯಿತು. ಪಪ್ಪಾಯ ರೆಗ್ಯುಲರಾಗಿ ಇದ್ದೇ ಇರುತ್ತೆ, ಪಪ್ಪಾಯ ತುಂಬ ಒಳ್ಳೆಯದು ಅಂತ ಹೇಳಿ. ಆದರೆ ನಾನು ಸ್ವಲ್ಪ ಪಪ್ಪಾಯ ತಿನ್ನೋಕೆ ಹಿಂದೆ ಮುಂದೆ ಮಾಡ್ತಾಯಿದ್ದೀನಿ ಒಂದು ವಾರದಿಂದ. ಫ್ರಿಡ್ಜಲ್ಲಿ ಹಂಗೆ ಇದೆ. ಸೊ ಯಾಕೆ ಅಂದರೆ ಸ್ವಲ್ಪ ಹೀಟ್ ಆಗಿಬಿಟ್ಟಿದೆ, ಅದು ಇನ್ನೂ ಹೀಟ್ ಆಗಿಬಿಡುತ್ತೆ. ಪಪ್ಪಾಯ ಹೀಟೇ ಅಲ್ವಾ, ಅದನ್ನ ತಿಂದರೆ ಎಲ್ಲಿ ನನಗಿನ್ನೂ ಎಕ್ಸಸ್ ಆಫ್ ಹೀಟ್ ಜಾಸ್ತಿ ಆಗಿಬಿಡುತ್ತೋ ಅಂತ ಅಂದ್ಕೊಂಡು ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೆ. ಅವಳು ನನ್ನ ಮಗಳು ಅವಳದೇ ಅದು ಒಂದು ಲೋಕ. ಕೆಲವೊಂದು ಟೈಮ್ ಹೆಂಗೆ ಗೊತ್ತಾ, ಮಕ್ಕಳಂದಮೇಲೆ ಹಂಗೇ ಒಂದೊಂದು ಟೈಮು ಆರಾಮಾಗಿರ್ತಾರೆ, ಕೆಲವೊಂದು ಟೈಮು ಕೈ ಅಂದ್ಕೊಂಡು ಎದಾಳ್ತಾಳೆ ನಿದ್ದೆ ಕಂಪ್ಲೀಟ್ ಆಗಿಲ್ಲ ಅಂತಂದರೆ. ಇವತ್ತು ನನ್ನ ಪುಣ್ಯ ಆರಾಮಾಗಿದ್ಲು. ಅದ್ರ ತಕ್ಕನಾಗೆ ಅವಳಿಗೆ
ತಿಂಡಿ ತಿಂದ್ಬಿಟ್ರೆ ಓಕೆ, ತಿಂದಿಲ್ಲ ಅಂದರೆ ಸ್ವಲ್ಪ ಕಷ್ಟ. ಮತ್ತು ಪೂರಿ ಮಾಡ್ತಿದ್ದೆ ಅಲ್ವಾ, ಪೂರಿ ತಿನ್ಸೋದು ಬೇಡ ಅಂದ್ಕೊಂಡಿದ್ದೆ. ಸೊ ಅದೇ ಹುಷಾರಿರಲಿಲ್ಲ ಅಲ್ವಾ, ಕೆಮ್ಮು ಬೇರೆ ಇತ್ತು, ಶೀತ ಬೇರೆ ಆಗಿಬಿಟ್ಟಿತ್ತು. ಸುಮ್ಮನೆ ತಿನ್ನಿಸ್ಬಿಟ್ಟು ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಮತ್ತೆ ಯಾಕೆ ಬೇಕು ಅಂತ ಹೇಳಿ ಅವಳೇನಾದರೂ ಹುಷಾರಿಲ್ದಲೆ ಮನೇಲಿ ಉಳ್ಕೋತು ಅಂತಂದರೆ ನನಗೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಅದೇ ಅವಳು ಆರಾಮಾಗಿತ್ತು ಅಂತಂದರೆ ನನಗೂ ಆರಾಮ ಅಂತ ಅನಿಸುತ್ತೆ, ಯಾಕಂದರೆ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನನಗೂ ಕೂಡ ಆಗುತ್ತೆ. ಸೊ ಆದ್ದರಿಂದ ಅವಳಿಗೆ ಪೂರಿ ಏನು ಬೇಡ. ಆಮೇಲೆ ಫಸ್ಟು ಸೋಮ್ಗೆ ಪೂರಿ ಮಾಡಿಕೊಟ್ಬೇಡ. ಪಾಪ ಏನು ಗೊತ್ತಾ, ನಾನು ಮಾಡ್ತೆ ಸೋಮ್ ಏನು ಮಾಡಿಕೊಟ್ರು ತಿಂತಾರೆ. ಆದರೆ ನಾನೇ ಮಾಡೋಕ್ಕೆ ಹೋಗಲ್ಲ ಜಾಸ್ತಿ, ಪೂರಿ ಗೀರಿ ಅಂತೆಲ್ಲ ಮಾಡೋಕ್ಕೆ ಹೋಗಲ್ಲ. ಅದು ಅವ್ರಿಗಿಷ್ಟ ಪೂರಿ, ಚೋಲೆ ಭಟೂರೆ ಅಂತಾರಲ್ಲ, ಅದು ಇದು ಕಾಬೂಲ್ ಕಡಲೆನಲ್ಲಿ ಮಾಡ್ತಾರೆ, ಚೆನ್ನ ಮಸಾಲ, ಪಾಲಕ್ ಪನ್ನೀರ್, ಇದೆಲ್ಲ ಸಿಕ್ಕಾಪಟ್ಟೆ. ಪಾಲಕ್ ಪನ್ನೀರೆಲ್ಲ ಮಾಡ್ತಾಯಿರ್ತೀನಿ ನಾನು, ಪನ್ನೀರ್ ಬುರ್ಜಿ, ಪಾಲಕ್ ಪನ್ನೀರ್ ಇದೆಲ್ಲನೂ, ಅದೆಲ್ಲ ಮಿಸ್ ಮಾಡೋದೇ ಇಲ್ಲ. ಯಾಕೆಂದರೆ ಪಾಪ ಅವರು ಹೇಳ್ದಂಗೆ ನಾನ್ ವೆಜ್ ತಿಂದೇ ಇರೋದ್ರಿಂದ ರೆಗ್ಯುಲರಾಗಿ ಇದನ್ನಾದ್ರೂ ಅಟ್ಲೀಸ್ಟ್ ನಾವು ಮಾಡಿಕೊಡ್ಲೇಬೇಕು, ವಿಟಮಿನ್ ಪ್ರೋಟೀನ್ ಬೇಕು ಅಂತೇಳಿ. ಇನ್ನೊಂದು ಸ್ವಲ್ಪ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಆರ್ಡ್ರ್ ಮಾಡಿದ್ದೆ, ಮಶ್ರೂಮ್ ಎಲ್ಲ ಬೇಕಿತ್ತು ಅಂತ ಹೇಳಿ. ಸೊ ಇವಾಗ ನನ್ನ ಮಗಳು ಇಸ್ಕೊಬಂದು ನನ್ನ ಕೈಗೆ ಕೊಡ್ತಾಳೆ. ಇನ್ನು ಅವ್ರ ಅಪ್ಪ ಮಗಳು ಡ್ಯಾನ್ಸ್ ಶುರು ಆಯಿತು ನೋಡಿ. ಏನು ಡ್ಯಾನ್ಸ್, ಒಂದು ಯಾವುದೋ ಸಾಂಗ್ ಬರ್ತಾಯಿದೆ ಮಗಳದು, ಅದಕ್ಕೆ ಅಪ್ಪ ಮಗಳಿಬ್ರು ಡ್ಯಾನ್ಸ್ ಆಡ್ತವ್ರೆ. ಸುಂದರಿ ಕಣ್ಣಲ್ಲಿರು ಕಾಂತಿ ನೀಡುವ ಎಂದು ನಿನ್ನ ಪ್ರೀತಿ, ನನ್ನನ್ನೇ ತಂದೆ ನಿನಗಾಗಿ, ಜನ್ಮವೇ ನಿನ್ನ ಜೊತೆಯಾಗಿ. ನಾನಿರೋ ಲೋಕವೆಲ್ಲ ನಿನ್ನದೇ ಪ್ರೇಮಧಾರೆ, ಸಾರ್ಥಕ ಈ ಜೀವನ. ಸುಂದರಿ ಕಣ್ಣಲ್ಲಿರೋ ಕಾಂತಿ ನೀಡುವ ಎಂದು ನಿನ್ನ ಪ್ರೀತಿ. ಅವಳು ಎಷ್ಟೇ ನಾವು 24 hours ಹೆಣ್ಮಕ್ಳು ನಾವೆಷ್ಟೇ ಅವ್ರಿಗೆ ಮಾಡಿದ್ರು ಕೂಡ ಮಕ್ಕಳಿಗೆ, ಆ ಹೆಣ್ಮಕ್ಳು ಹೇಳೋದೇ ಅಪ್ಪ ಅಂತ ಹೇಳಿ. ಸೊ ನಮ್ಮ ರಕ್ಷಿತು ಅಷ್ಟೇ, ಚಿಕ್ಕವ ಇರ್ಬೇಕಾದ್ರೆ ಅಪ್ಪ ಅಂತಲೇ ಇಷ್ಟಪಡ್ತಾಯಿದ್ದ. ಯಾಕೆಂದರೆ ನನಗಿನ ಸಾಫ್ಟ್ ಇರೋದು ಸೋಮ್ ಸಿಕ್ಕಾಪಟ್ಟೆ. ಮಕ್ಳಿಗೆ ಹೊಡಿಯೋದು, ಬಡಿಯೋದು, ರೇಗೋದು ಆ ಥರ ಎಲ್ಲ ತುಂಬ ಕೋಪ, ತಡೆಯೋಕ್ಕೆ ಆಗ್ತಾಯಿಲ್ಲ ಅನ್ನುವಂಥ ಟೈಮ್ನಲ್ಲಿ ಮಾತ್ರ ಅವ್ರು ಇರ್ತಾರೆ. ಅದು ಬಿಟ್ಟರೆ ನಾನೇ ಜಾಸ್ತಿ ಇದು ಮಾಡೋದು ಮಕ್ಕಳಿಗೆ. ಆದರೆ ಅವ್ರಿಗೆ ಅಪ್ಪ ಅಂದ್ರೇ ಇಷ್ಟ. ಅವ್ರಿಗೂ ಮಗಳಂದರೆ, ಹೆಣ್ಮಕ್ಳಂದ್ರೆ ಇಲ್ಲ. ಸೋಮ್ ಬಂದು ಮಗನೂ ಅಷ್ಟೇ ಇಷ್ಟಪಡೋರು. ಅವಾಗ ಅವನೊಬ್ಬನೇ ಅಲ್ವಾ ಮಗು ಅನ್ನೋ ಥರ, ಸೊ ಒಂದೇ ಮಗು ಸಾಕು ಅನ್ನೋ ಥರ ಅವಾಗಿದ್ದಿದ್ದರಿಂದ ಸೊ ಅವನೂ ಸಿಕ್ಕಾಪಟ್ಟೆ ಇಷ್ಟಪಡೋರು. ಆಮೇಲೆ ಏನು ಇವಾಗ ಮಗಳನ್ನು ಕೂಡ ಅಷ್ಟೇ ಇಷ್ಟಪಡ್ತಾರೆ. ಇನ್ನು ನಾನು ಆರ್ಡ್ರ್ ಮಾಡಿದ್ದು ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಸ್ವಲ್ಪ ಮಶ್ರೂಮು ಮತ್ತು ಪನ್ನೀರ್ ಬೇಕಾಗಿತ್ತು. ಸೊ ಮಶ್ರೂಮ್ ಮತ್ತು ಪನ್ನೀರ್ ಹಾಕ್ಬಿಟ್ಟು ಸ್ವಲ್ಪ ಫ್ರೈಡ್ ರೈಸ್ ಮಾಡಿಕೊಟ್ಬಿಡೋಣ ಸೋಮ್ಗೆ ಅಂತ ಹೇಳಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಇದು ತುಂಬ ದಿನ ಆಗಿತ್ತು ಮಾಡಿ. ಫಸ್ಟು ಪನ್ನೀರು ಮತ್ತು ಮಶ್ರೂಮ್ನ ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಅದನ್ನು ಎತ್ತಿಟ್ಕೊಂಡು, ಆಮೇಲೆ ನಾನು ಸ್ವಲ್ಪ ಕ್ಯಾರೆಟು, ಬೀನ್ಸು, ಸ್ಪ್ರಿಂಗ್ ಆನಿಯನ್ನು ಅದೆಲ್ಲನೂ ಹಾಕಿ, ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಹಾಕಿರೋ. ಜಿಂಜರ್ ಗಾರ್ಲಿಕ್ ಪೇಸ್ಟು, ಚಿಲ್ಲಿ 3 ರುಬ್ಬಿದ್ದೆ, ಜಿಂಜರ್ ಗಾರ್ಲಿಕ್ಕು, ಚಿಲ್ಲಿ ಆ ಪೇಸ್ಟ್ನ ಹಾಕಿ ಜಸ್ಟ್ ಇಷ್ಟೇ ಮಾಡ್ತಾ ಇರೋದು. ನಮ್ಮ ಸೋಮ್ಗೆ ಫ್ರೈಡ್ ರೈಸ್ ಅಂದರೆ ನಾರ್ಮಲಾಗಿ ಇದೆಲ್ಲ ತುಪ್ಪ ಹಾಕಿ ಮಾಡ್ತಾಯಿದ್ದೀನಿ. ಮತ್ತು ಪನ್ನೀರು ಮತ್ತು ಇದು ಎಲ್ಲನೂ ಫ್ರೈ ಮಾಡಿರೋದ್ರಿಂದ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ನಾನು ತುಂಬ ಅಡುಗೆಗಳು ನನಗೆ ಟೈಮ್ ಇದ್ದರೆ ಮಾತ್ರ ಪಟಪಟ ಅಂತ ಅರ್ಧ ಗಂಟೆಯಲ್ಲಿ ಒಂದು 3-4 ವೆರೈಟೀಸ್ ಮಾಡಿಕೊಟ್ಬಿಡ್ತೀನಿ. ಸೊ ನನಗೆ ಇಲ್ಲಿ ಮಾಡೋದು ಬಿಟ್ಟು ಬೇರೆ ಕಡೆ ಇನ್ನೂ ಬೇರೆ ಕಾನ್ಸಂಟ್ರೇಟ್ ಮಾಡು, ಅಲ್ಲಿ ನೋಡು, ಇಲ್ಲಿ ನೋಡು, ಖುಷಿಯಾಗಿ ಸ್ನಾನ ಮಾಡಿಸು, ಅವಾಗ ಒಂದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಮತ್ತು ಈ ಫ್ರೈಡ್ ರೈಸ್ ಮಾಡ್ಬೇಕಾದ್ರೆ ಮಾತ್ರ ಅನ್ನ ಸ್ವಲ್ಪ ಹುಡಿಯಾಗಿದ್ರೇ ಚೆಂದ. ಸ್ವಲ್ಪ ಅನ್ನ ಏನಾದ್ರು ಗಿಂಜಾಗಿದ್ಬಿಟ್ರೆ ಅಂದರೆ ಮೆತ್ತಗಿದ್ಬಿಟ್ರೆ ನೀವೇನೆಲ್ಲ ಎಂಥ ಕ್ವಾಲಿಟಿ ಚೆನ್ನಾಗಿರೋಂಥದ್ದು ಇನ್ನೂ ಜಾಸ್ತಿ ಏನೇ ಹಾಕಿದ್ರು ಇಂಗ್ರೀಡಿಯೆಂಟ್ಸ್ನೂ ಅಷ್ಟು ಅದು ಚೆಂದ ಅಂತ ಅನಿಸೋದಿಲ್ಲ. ಸೊ ಸ್ವಲ್ಪ ಇವತ್ತು ನಾನೇ ರೈಸ್ ನೀರು ಕಡಿಮೆ ಇಟ್ಟು ನೀಟಾಗಿ ಮಾಡಿದೆ. ರೈಸ್ ಸಖತ್ತಾಗಿ ಬಂದಿತ್ತು. ಟೇಸ್ಟು ನಾನು ಮಾಡೋಕ್ಕೆ ಹೋಗಲಿಲ್ಲ. ಫಸ್ಟ್ ನಂಗೆ ಖುಷಿಯಾಗಿ ತಿನ್ನಿಸ್ಬಿಟ್ಟು ಕಳಿಸ್ಬಿಟ್ರೆ ಸಾಕು ಅಂತ ಅವಳು ಇದನ್ನು ಮಾಡಿಬಿಟ್ಟು ಆಮೇಲೆ ಚಪಾತಿ ಮಾಡೋಣ ಅಂದ್ಕೊಂಡೆ. ಫಸ್ಟ್ ಸೋಮ್ಗೆ ತಿಂಡಿ ತಿನ್ನೋಕೆ ಕೊಟ್ಟಿದ್ದೀನಿ, ಆಮೇಲೆ ಇದನ್ನು ಮಾಡ್ತಾಯಿದ್ದೀನಿ. ನಿಖಿತಾ ಟೈಮ್ ಆಯಿತು ಅಂತಲೇ ಇದ್ರು. ರೀ ಆಗೋಯ್ತು ರೀ ಅಂತ ಹೇಳ್ಕೊಂಡು ಪಟ್ಪಂಟ ಅಂತ ಮಾಡಿ ಸ್ವಲ್ಪನೇ ಅಂದರೆ ಖುಷಿಯಾಗಿ ಇದನ್ನೇ ತಿನ್ನಿಸ್ಬಿಟ್ಟೆ. ಪೂರಿ ಏನು ತಿನ್ಸೋಕೆ ಹೋಗಲಿ, ಎಣ್ಣೆ ಫ್ರೈ ಆಗಿತ್ತಲ್ಲ ಅಂತ. ಆಮೇಲೆ ಚಪಾತಿ ಮಾಡಿಬಿಟ್ಟು ಅವಳಿಗೆ ಸ್ಕೂಲಿಗೆ ಬಾಕ್ಸ್ಗೆ ಅದನ್ನು ಕಟ್ತೆ. ಇಲ್ಲಾಂದರೆ ಬ್ರೆಡ್ ಟೋಸ್ಟ್ ಕಟ್ಬಿಡ್ತೀನಿ. ಅವ್ನು ಮನೇಲಿ ಏನಾದ್ರು ತಿಂದೋಗ್ಬಿಟ್ರೆ ನಾನು ಲಂಚ್ ಬಾಕ್ಸ್ಗೆ ಅಂದರೆ ಸ್ಕೂಲ್ಗೆ ಕಟ್ಟ ನೆಸೆಸಿಟಿ ಇರಲ್ಲ. ಆಮೇಲೆ ನಾನು ಡೇ ಕೇರ್ಗೆ ಬಿಡ್ತೀವಲ್ಲ, ಒಂದು 12 ಗಂಟೆಗೆ ಊಟ ತೊಗೊಂಡೋಗಿ ಕೊಡ್ತೀವಲ್ಲ, ಆವಾಗ ಬೇಕಾದ್ರೆ ಇದನ್ನೆಲ್ಲ ಕೊಡ್ತೀನಿ. ಸೊ ಹಾಗೆ ಆಮ್ಲೆಟು ಅದು ಇದು ಅಂತೆಲ್ಲ ಮಾಡಿಕೊಡ್ತೀನಿ. ಅವಳದೇನು ನಂಗೆ ಚಿಂತೆ ಇರಲ್ಲ 12 ಗಂಟೆ ಮೇಲೆ ಊಟ ಕಟ್ಟೋದು ಅಂತಂದರೆ. ಅದಕ್ಕೆ ಮುಂಚೆ ಸ್ವಲ್ಪ ಕಷ್ಟ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ. 2 ಡೇಸ್ ನಿನ್ನೆಯಿಂದ ಇವತ್ತಿನವರೆಗೂ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.